ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ. ಇಂದು ಯೇಸು ಸರ್ವ ಜನರನ್ನು, ದುಡಿದು ಭಾರ ಹೊತ್ತು ಬಳಲಿ ಧನಿದವರನ್ನು, ಪಾಪದ ಹೊರೆ ಹೊತ್ತವರನ್ನು, ಪಾಪದ ದಾಸತ್ವದಲ್ಲಿದ್ದು ಎಷ್ಟೇ ಸ್ವಪ್ರಯತ್ನ ಪಟ್ಟರೂ, ದೇವರನ್ನು ಬಯಸಿದ್ರು, ಧಾರ್ಮಿಕ ಆಚರಣೆ ಸಂಪ್ರದಾಯಗಳನ್ನು ಮಾಡಿದ್ರು, ಆತ್ಮಿಕವಾಗಿ ಬಳಲಿ ನರಳಿ ಆಯಾಸಗೊಂಡವರನ್ನು ಇಂದು ಯೇಸು ಕರೀತಾರೆ. ಯೇಸುವಿನ ಕರೆ ನಮ್ಮೆಲ್ಲರಿಗೆ, ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ. ಯೇಸು ಏನು ಕೊಡ್ತಾರೆ? ಯೇಸು ನಮಗೆ ವಿಶ್ರಾಂತಿ ಕೊಡುತ್ತಾರೆ. ನಿಜವಾದ ವಿಶ್ರಾಂತಿ, ರೆಸ್ಟ್, ಸ್ವಾತಂತ್ರ್ಯ, ಫ್ರೀಡಮ್, ಕ್ಷಮೆ, ಸಮಾಧಾನ, ನಿತ್ಯ ಜೀವ, ಹೊಸದಾದ ಜೀವನ, ಹೊಸದಾದ ಮಾರ್ಗ ಕ್ರಿಸ್ತ ಯೇಸು ಕೊಡುವ ಪ್ರತಿಫಲವಾಗಿದೆ. ಪ್ರಿಯರೇ, ಇದರ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಪ್ರಿಯರೇ, ಇದನ್ನು ನಾನು ಅನುಭವಿಸಬೇಕಾದ್ರೆ ಯೇಸು ನನ್ನ ವೈಯಕ್ತಿಕ ಜೀವಿತದ ರಕ್ಷಕನಾಗಬೇಕು ಮತ್ತು ಯೇಸುವೇ ನನ್ನ ಪ್ರಭು ಆಗಬೇಕು. ಯೇಸು ನನ್ನ ಯಜಮಾನನಾಗಬೇಕು. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ ಎಂಬ ಪ್ರಕಟಣೆ ದಿನ ಅವರೇ ನನಗೆ ಶ್ರದ್ಧಪಡಿಸಬೇಕು. ಆಗ ನನ್ನೊಳಗೆ ಪ್ರಕಟವಾದ ಕ್ರಿಸ್ತ ನನ್ನ ಬಲವಾಗ್ತಾನೆ. ಅದಕ್ಕಾಗಿ ನನ್ನ ಪಾರ್ಟ್, ನಾನು ಆತನನ್ನು ಹುಡುಕಬೇಕು, ಆತನ ನೊಗವನ್ನು ಹೊತ್ತುಕೊಳ್ಬೇಕು. ಆತನನ್ನು ಹೇಗೆ ಹುಡುಕುವುದು? ಆತನನ್ನು ಹುಡುಕುವುದು ಶುಭ ಸಂದೇಶದ ಮೂಲಕ. ಶುಭ ಸಂದೇಶ ನಾವು ಆಲಿಸಬೇಕು. ಶುಭ ಸಂದೇಶ ನಮಗೆ ಕ್ರಿಸ್ತನನ್ನು ಪ್ರಕಟಪಡಿಸಿಕೊಡುತ್ತೆ. ಆ ನೊಗವನ್ನು ನಾವು ಹೊತ್ತುಕೊಳ್ಬೇಕು. ನೊಗ ಅಂತ ಹೇಳುವಾಗ ಇಲ್ಲಿ ಯೇಸುವಿನ ನಾವು ಶಿಷ್ಯರಾಗಬೇಕು. ಯೇಸು ನನ್ನ ಯಜಮಾನನಾಗಬೇಕು. ಯೇಸುವಿಗೆ ನಾವು ವಿಧೇಯರಾಗುವುದು, ಯೇಸುವಿನಿಂದ ಕಲಿಯೋದಾಗಿದೆ. ಆಗ ಯೇಸು ಹೇಳ್ತಾನೆ, ನಾನು ವಿನಯಶೀಲನು, ದೀನ ಹೃದಯದವನು ಆಗಿದ್ದೇನೆ. ಇವತ್ತು ನಾವು ಒಂದು ವೇಳೆ ಪಾಪದ ದಾಸತ್ವದಲ್ಲಿದ್ದರೆ, ಲೋಕದ ಮನುಷ್ಯರ ಅಥವಾ ಧಾರ್ಮಿಕ ವ್ಯಕ್ತಿಗಳ ಒಂದು ದಾಸತ್ವದಲ್ಲಿದ್ದರೆ, ನಮಗೆ ಈ ವಿನಯಶೀಲತೆ, ದೀನ ಹೃದಯ ಇರುವ ಸ್ವಭಾವಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಯೇಸುವಿನ ನಾಯಕತ್ವ ಮಾತ್ರ, ಆ ಲಾರ್ಡ್ಶಿಪ್ ಮಾತ್ರ, ಆ ಮೃದು ಸ್ವಭಾವಗಳು, ವಿನಯಶೀಲ, ದೀನ ಹೃದಯ ಯೇಸುವಲ್ಲಿದೆ. ಅವರ ಸ್ವಭಾವಗಳಾಗಿವೆ. ಅವರ ಸ್ವಭಾವ ಪ್ರೀತಿ, ಕೃಪೆ, ನೀತಿ, ಕರುಣೆಯಿಂದ ತುಂಬಿದೆ. ಆದ್ದರಿಂದ ಪ್ರಿಯರೇ, ನಾವು ಯಾರಿಗೂ ದಾಸರಾಗುವುದಲ್ಲ, ಕ್ರಿಸ್ತ ಯೇಸುವಿಗೆ ದಾಸರಾಗಬೇಕು. ಆಗ ಯೆಶಾಯ ಪ್ರವಾದಿ ಇಂದಿನ ಮೊದಲ ವಾಚನದಲ್ಲಿ ಪ್ರಾರ್ಥಿಸುವಂತೆ, ಜಯಗೀತೆ ಹಾಡುವಂತೆ ನಾವು ಹೇಳೋಕ್ಕಾಗುತ್ತೆ, ಸರ್ವೇಶ್ವರನೇ ನನ್ನ ಶಾಂತಿ ಸಮಾಧಾನ, ನಮ್ಮ ಸತ್ಕಾರ್ಯಗಳೆಲ್ಲವೂ ಆತನ ಕೃಪಾಸಾಧನ. ಇದನ್ನು ನಮಗೆ ಹೇಳೋದಕ್ಕೆ ನಮ್ಮಿಂದ ಆಗಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.